ದೇವರ ನಾಡು ಎಂದು ಕರೆಯಲ್ಪಡುವ ಪುಣ್ಯಕ್ಷೇತ್ರ ಕೇರಳದ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ಹಬ್ಬದಂದು ಲಕ್ಷಾಂತರ ಭಕ್ತರು ಮಕರ ಜ್ಯೋತಿಯ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವಾಗ ಆ ಮುಹೂರ್ತದಲ್ಲಿ ಆಕಾಶದಲ್ಲಿ ಗೋಚರಿಸುವ ನಕ್ಷತ್ರವೇ ಮಕರ ಜ್ಯೋತಿ. ಈ ಮಕರ ಜ್ಯೋತಿಯ ದರ್ಶನವನ್ನು ಪಡೆಯುವುದಕ್ಕೆ ಮಕರ ಸಂಕ್ರಾಂತಿ ಹಬ್ಬದಂದು ಅಂದರೆ ಇಂದು ಬೆಳಗ್ಗೆಯಿಂದಲೂ ಲಕ್ಷಾಂತರ ಭಕ್ತರು ಕಾಯ್ತಾ ಇದ್ರು. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗಿನಿಂದಲೂ ವಿಶೇಷ ಪೂಜಾ ಕೈಂಕರ್ಯಗಳು ಸಹ ನಡೆದಿವೆ. ಇನ್ನು ಲಕ್ಷಾಂತರ ಭಕ್ತರಿಗೆ ಇಂದು ಸಂಜೆ 6:47ಕ್ಕೆ ಮೊದಲ ಬಾರಿಗೆ ಮಕರ ಜ್ಯೋತಿಯ ದರ್ಶನವಾಗಿದೆ. ಕೆಲವೇ ಸೆಕೆಂಡ್ಗಳಲ್ಲಿ ಮತ್ತೆ 2 ಬಾರಿ ದರ್ಶನವನ್ನ ಕೊಟ್ಟಿದ್ದಾರೆ. ಹಾಗೆ ಮಕರ ಜ್ಯೋತಿಯ ದರ್ಶನವನ್ನ ಲಕ್ಷಾಂತರ ಭಕ್ತರು ಪಡೆದು ಪುನೀತರಾಗಿದ್ದಾರೆ. ಇನ್ನು ಜನವರಿ 19ರವರೆಗೂ ಈ ಒಂದು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಅವಕಾಶವಿರುತ್ತೆ. ಹಾಗೆ ಜನವರಿ 20ರಂದು ಪಂಡಲ ರಾಜ ಮನೆತನಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ದೇವಾಲಯವನ್ನ ಕ್ಲೋಸ್ ಮಾಡಲಾಗುತ್ತೆ. ನಂತರ ದೇವಾಲಯದ ಕೀಗಳನ್ನ ಪಂಡಲ ರಾಜ ಮನೆತನಕ್ಕೆ ಹಸ್ತಾಂತರಿಸಲಾಗುತ್ತೆ. ಈ ಸುದ್ದಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಟ್ರೆಂಡಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.